guys. Hey guys, welcome back. No. Hey guys, welcome back to our YouTube channel. We are back with another video that is ಸುಮ್ನೆ ಒಂದು vlog. ನಾನು ಆಗ್ಲಿಂದ ವ್ಲಾಗ್ ಮಾಡೋಣ ಅಂತ ಸ್ಲೋ ಮಾಡು ಗಾಡಿನ ಅಂತ ಹೇಳ್ತಾ ಇದ್ದೀನಿ. ಹೋಗ್ತಾನೆ ಇದಾರೆ, ನಿಲ್ಸ್ತಾನೆ ಇಲ್ಲ, ನಿಲ್ಸೋದಲ್ಲ. ಅಟ್ ಸ್ಲೋ ಮಾಡಬೇಕು ತಾನೆ, ಮಾಡ್ತಾನೆ ಇಲ್ಲ. ಅದಕ್ಕೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಎನಿವೇ ಸ್ಟಾರ್ಟ್ ಮಾಡಿಬಿಡ್ತಾರೆ, ಐ ಮೀನ್ ಸ್ಲೋ ಮಾಡ್ತಾರೆ ಅಂತ ಹೇಳಿ ಐ ಜಸ್ಟ್ ಸ್ಟಾರ್ಟೆಡ್. ಸೊ ಫೈನ್, ಈಗ ಹೀಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದ್ರೆ ಹಾಸ್ಪಿಟಲ್ಗೆ. ಏನಾಗಿದೆಯಮ್ಮ? ಹಾಸ್ಪಿಟಲ್ಗೆ ಯಾಕೆ ಅಂತಂದ್ರೆ ನನಗೆ ಹುಷಾರಿಲ್ಲ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಒಂದು 2 days ಎಗೋ ಆ್ಯಕ್ಚುಲಿ ಹೋಗಿ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮತ್ತು ಇನ್ಯಾವ ಟೆಸ್ಟ್, ಪೆಲ್ವಿಕ್ ಸ್ಕ್ಯಾನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಹುಷಾರು ನೋಡ್ಕೊಂಡು ಮಾಡ್ಕೊಂಡು ಬಂದ್ವಿ. ಸೊ ಅದ್ರದ್ದು 2 ರಿಸಲ್ಟ್ ಸಿಕ್ತು. ಆ್ಯಂಡ್ ಒಂದರದ್ದು ಯಾವುದ್ರದ್ದು ಪೆಲ್ವಿಕ್ ಸ್ಕ್ಯಾನ್ ರಿಸಲ್ಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಏನೋದಕ್ಕೆ ಕಲೆಕ್ಟ್ ಮಾಡೋಕ್ಕೆ. ಇನ್ನೆರಡೂ ವಿ ಗಾಟ್ ಇಟ್ ಥ್ರೂ ವಾಟ್ಸಪ್ಪೇನೆ ಸಿಕ್ಬಿಡ್ತು. ಸೊ ಇದೊಂದು ಮಾತ್ರ ಡೈರೆಕ್ಟಾಗಿ ಹೋಗಿ ಕಲೆಕ್ಟ್ ಮಾಡಿ ನೋಡಿಕೊಂಡು ಡೈರೆಕ್ಟಾಗಿ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ವೈಟ್ ಫೀಲ್ಡ್ಗೆ. ಸೊ ವೈಟ್ ಫೀಲ್ಡ್ ಕೇಳಿರ್ತೀರ ಆಬ್ವಿಯಸ್ಲಿ ನೀವು. ಸೊ ಯಾರ್ಯಾರು ವೈಟ್ ಫೀಲ್ಡಲ್ಲಿ ಇದ್ದೀರಾ ಕಾಮೆಂಟ್ ಹಾಕಿ, ಬಿಕಾಸ್ ನಾವು ಫಸ್ಟ್ ಅಲ್ಲೇ ಇದ್ದೀವಿ ವೈಟ್ ಫೀಲ್ಡಲ್ಲಿ, ಇಮ್ಮಡಿಹಳ್ಳಿ ಅಂತ ಒಂದು ಪ್ಲೇಸಲ್ಲಿ. ಸೊ ಯಾರಾದರೂ ಆ ಕಡೆ ನೋಡ್ತಾ ಇದ್ದೀರಾ ಅಂತಂದರೆ ಕಾಮೆಂಟಲ್ಲಿ ಹೇಳಿ, ವೈಟ್ ಫೀಲ್ಡ್ ಪೀಪಲ್. ಏನಾದ್ರು ಮಾತಾಡೋದು ಬೇಡ, ಗಾಡಿ ಓಡಿಸ್ತಿರ್ಬೇಕಾದ್ರೆ. ಸೊ ಗೈಸ್, ಓಕೆ, ನಾವು ಅಲ್ಲಿ ಹೋಗಿ ವಿಲ್ ಸ್ಟಾರ್ಟ್ ಬ್ಲಾಗಿಂಗ್. ಸೊ ಗೈಸ್, ಈಗ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ನೋಡಿ ಇಲ್ಲಿದ್ದಾಳೆ. ಏನಾಗಿದೆಯಮ್ಮ ನಿಂಗೆ? ಮನೆಯಿಂದ ಬರ್ಬೇಕಾರೆ ಒಂದು ಹೇರ್ ಸ್ಟೈಲು, ಗಾಡಿಯಿಂದ ಬರ್ಬೇಕಾರೆ ಗಾಡಿನೇ ಒಂದು ಹೇರ್ ಸ್ಟೈಲ್ ಮಾಡ್ಬಿಡೋದು. ಚೆನ್ನಾಗಿತ್ತು, ಅದನ್ನೇ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ಅಂತ ಸರಿ ಮಾಡ್ಕೋತಾಳ ಅಷ್ಟೇ. ಪ್ರಪಂಚದಲ್ಲೇ ಅತಿ ಸುಂದರಿ ಕ್ಲಿಯೋಪಾಟ್ರಾ ನೋಡಿದ್ಯಾ? ಅದು ನಾನೇ. ಕೆಲ್ಸ ಇಲ್ಲ, ಕೆಲ್ಕೊಂಡೊಳಗೆ ಗೂಬೆ ತರ ಕಾಣ್ತಿದ್ದೆ. ಹೆಂಗೆ ಇನ್ನೊಂದ್ಸರಿ ತೋರಿಸು, ಚೆನ್ನಾಗಿರುತ್ತೆ. ಸೊ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಇನ್ನೇನಾದರೂ ಹೇಳೋದಿತ್ತ ವ್ಯೂವರ್ಸ್ಗೆ? ಹೋಗಿ ಪೆಲ್ವಿಕ್ ಸ್ಕ್ಯಾನ್ ರಿಪೋರ್ಟ್ ಏನಿದೆ ಅಂತ ನೋಡ್ತೀವಿ ಗೈಸ್. ಏನು ಆಗಿದೆ ಅಂತ ಗೊತ್ತಿಲ್ಲ ನನಗೆ, ಏನಾಗಿರೋದ ನಮ್ಗೆ ಅವ್ರಿಗೆ. ಸೊ ನೋವು ಗೈಸ್, ಅಷ್ಟೇ. ಪಾನಿಪುರಿ ಜಾಸ್ತಿ ತಿಂತಾಳಲ್ಲ, ಅದಕ್ಕೆ ನಾವೆಲ್ಲ ಪಾನಿಪುರಿ, ಆಮೇಲೆ ಇದೇನಿದು ಕುರುಕ್ ತಿಂಡಿ, ಚಕ್ಲಿ, ನಿಪ್ಪಟ್ಟು, ಈ ಥರದ್ದೆಲ್ಲ. ನಿನಗೆ ಯಾಕೆ ಬಂದಿಲ್ಲ? ನಮ್ಮ ಜನರೇಟರ್ ಚೆನ್ನಾಗಿದೆ, ಸಾರಿ ಗ್ರೈಂಡ್ರು ಒಳಗೆ ಗ್ರೈಂಡರ್ ಚೆನ್ನಾಗಿದೆ, ಅದಕ್ಕೆ. ಓಕೆ ಗೈಸ್, ಒಳಗೆ ಹೋಗಿ ಬರ್ತೀವಿ. See you soon. A few moments later. ಸೊ ಗೈಸ್, ಆಯಿತು ಅಂದರೆ ಸ್ಕ್ಯಾನಿಂಗ್ ಆಯಿತು, ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೆ. ಎಷ್ಟು ಆಗಿರೋದೇನಂತಂದರೆ ಹೊಟ್ಟೆ ತುಂಬ ಚಾಕ್ಲೇಟು, ಪಾನಿಪುರಿ, ಗೋಬಿ ಮಂಚೂರಿ, ಆಮೇಲೆ ಇನ್ನೇನದು ಏನೂ ಆಗಿಲ್ಲ ಗೈಸ್, ಲೈಕ್ ಎವ್ರಿಥಿಂಗ್ ಇಸ್ ಫೈನ್ ಅಂತೆ. ಅದೇ ಹೇಳಿದ್ನಲ್ಲ, ಚಾಕ್ಲೇಟು ಪಾನಿಪುರಿನೇ ಕಾಣಿಸ್ತಾ ಇದ್ದಪ್ಪ ಹೊಟ್ಟೆ ತುಂಬ. ಏನು ಮಾಡೋದು ಅಂತಂದ್ರು, ಇನ್ಮೇಲೆ ಕಂಟ್ರೋಲ್ ಮಾಡಿಸ್ತೀನಿ ಸರ್ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಅಷ್ಟೇ. ಸೊ ಅಷ್ಟೇ ಗೈಸ್, ಇವಾಗ ಹೋಗ್ಬೇಕು. ಆ್ಯಕ್ಚುಲಿ ಆನ್ ದ ವೇ ನನ್ನ ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದ್ರು. ಲೈಕ್ ಅವಳ ಮೀಟ್ ಆಗಿನೇ ಒಂದಷ್ಟಲ್ಲ 1 year ಏನೋ 1.5 year ಆಯಿತು, 2 years ಆಯಿತು ಅನ್ಕೋತೀನಿ. 2 years ಆಯಿತು. ಅವಳ ಮೀಟ್ ಮಾಡಬೇಕು ಅಂತ ಒಂದು 5 minutes ಮಾತಾಡ್ಸ್ಕೊಂಬಂತ ಅವ್ರ ಮನೆ ಹತ್ರ ಹೋಗ್ತಾ ಇದ್ವಿ. ಸೊ ಆ್ಯಕ್ಚುಲಿ ಅವ್ಳ ವಿಡಿಯೋದಲ್ಲಿ ಬರಲ್ಲ, ಏನು ನೋಡ್ತೀನಿ, ಬಂದರೆ ನನ್ನ ಕ್ಲೋಸ್ ಫ್ರೆಂಡ್. ಆಲ್ಮೋಸ್ಟ್ ಶೀಸ್ ಬೀನ್ ವಿತ್ ಮಿ ಸಿನ್ಸ್ ಎಷ್ಟು 15 years ಹತ್ರ 15 years ವಿ ಆರ್ ಟುಗೆದರ್. ಆಮೇಲೆ ಅದ್ರ ಮೀಟ್ ಆಗೋದು ಎಷ್ಟೋ ವರ್ಷಕ್ಕೆ ಒಂದ್ಸತಿ, ಫೋನ್ ಕಾಲು ಅಷ್ಟೇ ಯಾವಾಗಾದ್ರೂ ಒಂದಿರುತ್ತೆ. ಎಲ್ಲರೂ ಲೈಫಲ್ಲಿ ಈ ಥರ ಒಂದು ಫ್ರೆಂಡ್ ಇರ್ತಾರೆ, ಯಾವಾಗಲೂ ಟಚಲ್ಲಿ ಇರಲ್ಲ, ಬಟ್ ಆದ್ರೂ ದೇ ವಿಲ್ ಬಿ ದ ಪ್ರಯೋರಿಟೈಸ್ಡ್ ಪರ್ಸನ್ ನಿಮ್ಮ ಲೈಫಲ್ಲಿ. ಸೊ ಅದ್ರ ನಿಮ್ಗೆ ಯಾರು ಇರ್ತಾರೆ ಹೇಳಿ. ಸೊ ಆ ಥರ ನಿಮಗೆ ಯಾರು ಬಂದ್ರಿ? ನಮಗೆ ಯಾರೂ ಇಲ್ಲ, ನನಗೆ ಇವಳೆ ಅಷ್ಟೇ. ನಾನೇ.
ಸೊ ಆಯ್ತು, ಅಷ್ಟೆಲ್ಲ ಹೇಳ್ಕಳ್ಸೋರು ಹೊರಗಡೆ. ಡಾಕ್ಟ್ರು ಆಚೆ ಬರ್ತಿದಂಗೆ ಪಾನಿಪುರಿ ಅಂಗಡಿ ಕಾಣಿಸ್ತಿದಂಗೆ ಅಲ್ಲಿದೆ, ಅಲ್ಲೇನು ಇಲ್ಲ, ಕಾಣ್ತಾ ಇಲ್ಲ, ನಿಮ್ಗೂ ಏನೋ ಕಾಣ್ತಾ ಇಲ್ಲ ಅಂತ ಹೇಳ್ಬಿಡಿ ಅಷ್ಟೇ. ಇನ್ನೇನು ಕೊಡ್ಸಲ್ಲ, ಸೀದಾ ಕರ್ಕೊಂಡು ಮನೆಗೆ ಹೋಗ್ತಾ ಇರ್ತೀನಿ. ಇಲ್ಲಪ್ಪ ನಿಜ. ಈಗ ತಾನೇ ಏನಂದ್ರು ಅಂತಂದ್ರೆ ಹೊರಗಡೆ ಬಂದ್ಬಿಟ್ಟು ಫ್ರೆಂಡ್ನ ಮೀಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿವರೆಗೂ ಏನ್ ಮಾಡೋಣ, ಪಾನಿಪುರಿ ತಿಂತ್ಯಾ? ಇವರೇ ಹೇಳೋದ್ ನನಗೆ ಇನ್ನೊಂದ್ ಮತ್ತೊಂದು ಹೇಳ್ಬಿಟ್ಟು ತಿನ್ನಿಸ್ಬಿಡೋದು. ಅದೇ ತರ ಯಾವಾಗ ಮೊನ್ನೆ ನೈಟ್ ಎದ್ಬಿಟ್ಟು ಮ್ಯಾಗಿ ತಿಂತ್ಯಾ ಅಂತ ಕೇಳ್ಬಿಟ್ಟು ಹಾಕೋದೇ ಇಲ್ಲ ಬೇಡ, ಪ್ರೊವೋಕ್ ಮಾಡೋದ್ ಮಾಡ್ಬಿಡ್ತಾರೆ. ಆಮೇಲೆ ನೋ ಕೇಳ್ತಾಳಲ್ಲ, ಇಲ್ಲ ಅಂತ ಹೇಳಕ್ಕೆ ನಾನ್ ಕೇಳಿಲ್ಲ, ಹೇಳಿದ್ದು. ಸೊ ಸರಿ, ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಮನೆಗೆ ಹೋಗೋಣ. ಓಕೆ. ಸೊ ಗೈಸ್, ನೋಡ್ತಾ ಇರ್ಬೋದು, ಫ್ರೆಂಡ್ ಸಿಕ್ಕಿದ್ದಾರೆ, ಮಾತಾಡ್ತಾ ಇದ್ದಾಳೆ ನಿಂತ್ಕೊಂಡು. ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದ್ಲು, ನಾನು ಬಂದು ಮಾತಾಡ್ಸಿ ಎಲ್ಲ ಆಯ್ತು, ಹೋದ್ರು. ಗೈಸ್, ಇವಾಗ ಏನಂತಂದರೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಏನಂತಂದರೆ ಇದೊಂದು ಐಟಮ್ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ಇವಾಗ ಊಟ ಮಾಡಬೇಕು ಅಂತ ಇದ್ದು ಹೊಟ್ಟೆ ಅಷ್ಟೋಗ್ತಿದೆ ಅಂತ ಹೇಳ್ಬಿಟ್ಟು ಈಗ ಅದ್ರ ಜೊತೆಗೆ ಇಟ್ಬಿಟ್ಟು ಕೊಡ್ತೀನಿ ಇದನ್ನು. ಸೊ ಈ ಥರ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಊಟದಲ್ಲಿ ಸಿಕ್ಕಿದ್ರೆ ಯಾವ ಥರ ಇರುತ್ತೆ ರಿಯಾಕ್ಷನ್ ಅಂತ ಗೊತ್ತೇ ಇರುತ್ತೆ ಸುಮಾರು ಜನಕ್ಕೆ. ಎಕ್ಸ್ಪೀರಿಯನ್ಸ್ ಇರೋದು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅನ್ಕೋಬೋದು ಹುಷಾರಿಲ್ಲ ಅಂತಂದ್ರೂ ಇದೆಲ್ಲ ಬೇಕಾ ಅಂತ. ಆ್ಯಕ್ಚುಲಿ ಏನಂತಂದರೆ ಈ ಪ್ರ್ಯಾಂಕ್ ಆದಮೇಲೆ ಒಂದು ಕಾನ್ವರ್ಸೇಷನ್ ಅಂದರೆ ಇದ್ದಿದ್ದೇನೆ, ಖುಷಿಯಾಗಿ ನಗ್ನಾಗ್ತಾ ನಾನು ಅವಳು ಮಾತಾಡೋದೆಲ್ಲ ಇದ್ದಿದ್ದೇನೆ. ಸೊ ಅದ್ರ ಜೊತೆಗೆ ಒಂದು ಪ್ರ್ಯಾಂಕ್ ಮಾಡಿ ಅವಳಿಗೂ ಒಂಥರ ಖುಷಿ ಅನಿಸಿ ನಿಮಗೂ ಒಂದು ಎಂಟರ್ಟೈನ್ ಮಾಡಬೇಕು ಅಂತ ಅಷ್ಟೇನೆ. ಸೊ ಇದ್ರೊಳಗೆ ಕಾಣ್ತಿರೋ ಥರ ಹಿಂಗೆ ಇಡ್ತೀನಿ. ಫಸ್ಟ್ ಅಡುಗೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ತೊಗೊಂಡು ಊಟ ಮಾಡೋದ ಸುಮ್ಮನೆ ವ್ಲಾಗ್ ಕವರ್ ಮಾಡ್ತಿದ್ದೆ. ಊಟ ವ್ಲಾಗ್ ಮಾಡೋಣ ಅಂದ್ರೂ ಬರಲ್ಲ ನೀನು. ಇರಬೇಕು ವ್ಲಾಗ್ ಅಂತ ಕುಚ್. ನಾನು ತಿಂತೀನಿ, ಆಮೇಲೆ ಮಾಡು. ಇಲ್ಲ ನೀನು ತಿನ್ನೋ, ಆಮೇಲೆ ಮಾಡ್ತೀನಿ. ತಿನ್ನು, ಸುಮ್ಮನೆ ಒಂದು ಲಾಕ್ ಕವರ್ ಮಾಡೋಣ ಅಂತ ಅಷ್ಟೇ. ಓಕೆ, ಸಖತ್ ಅಷ್ಟು ಹೋಗ್ತಿತ್ತಾ? ಯಾವುದೋ ಒಂದು ಬಂದಿತ್ತು ಅಂದ್ಕೊಳ್ಳುತ್ತೆ ಮಿಸ್ ಆಗಿ. ಏನಂತ ಹೇಳಿದ ನೀವು ಬ್ಲಾಗಲ್ಲಿ? ಏನೋ ಒಂದು ಮಾತಾಡೋ. ಓಕೆ ಗಾಯ್ಸ್, ಆ್ಯಕ್ಚುಲಿ ಇವತ್ತು ನೋಡಿರ್ತೀರಾ ವಿಡಿಯೋದಲ್ಲಿ ಹುಷಾರಿಲ್ಲ, ನನಗೆ ಹುಷಾರಿಲ್ಲ. ಏನಂದರೆ ಹೊಟ್ಟೆ ನೋವು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಬಟ್ ರಿಪೋರ್ಟಲ್ಲಂತೂ ಅಷ್ಟಾಗಿ ಏನೂ ಇಲ್ಲ ಅಂತ ಬರುತ್ತೆ, ಏನೂ ಇಲ್ಲ. ಸೊ ಗೊತ್ತಾಗ್ತಿಲ್ಲ ಏನಾಗಿದೆ ಅಂತ, ಸುಮ್ಮನೆ ಹೊಟ್ಟೆ ನೋವು ಬರ್ತಾ ಇರೋದು. ಆ್ಯಕ್ಚುಲಿ ನಿನ್ನೆ ಹೋಗಿ ಬಂದಿದ್ವಿ, ಇವತ್ತು ಇನ್ನೊಂದು ರಿಪೋರ್ಟ್ ಕಲೆಕ್ಟ್ ಮಾಡೋದಿತ್ತು, ಅದಕ್ಕೆ ಹೋಗಿ ನಿನ್ನೆ ಏನೋ ಟೆಸ್ಟ್ ಮಾಡಿಸಿದ್ವಿ. ನಿನ್ನೆನೋ ಒಂದು ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಎಲ್ಲ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಮಾಡಿದ್ವಿ, ಏನೂ ಇಲ್ಲ, ನಾರ್ಮಲ್ ಅಂತ ಬಂದಿದೆ. ರಿಪೋರ್ಟ್ ಹಾಕ್ಬೇಕಾ? ಹಾಕೋಣ ನೋಡೋಣ ರಿಪೋರ್ಟು. ಸೊ ಅದರಲ್ಲಿ ಏನೂ ಇಲ್ಲ ಅಂತ ಬಂದಿದೆ, ನಾರ್ಮಲ್ ಅಂತ. ಬಟ್ ಅದು ಪೇನ್ಗೆ ನಿಜವಾಗ್ಲೂ ಏನೋ ಆಗೋಗ್ಬಿಟ್ಟಿದೇನೋ ಅಂತೆಲ್ಲ ಅಂದ್ಕೊಂಡ್ವಿ, ಬಟ್ ಏನೂ ಇಲ್ಲ. ಸೊ ಈಗ ಜಾಸ್ತಿ ಯಾಕೋ ಇತ್ತೀಚೆಗೆ ಸೋ ಅಂತ ನನಗೆ ಅದು ಎಲ್ಲಿಂದ ಬಂದ್ಬಿಟ್ಟಿದೆ ಗೊತ್ತಿಲ್ಲ. ತಿಂತಾ ಇದೀವಿ. ಜಾಣ ಮರಿ, ತಿನ್ನಮ್ಮ, ಬಾಯಲ್ಲಿ ತಿನ್ನೋ. ನಾನು ತಿನ್ನು. ಹೇಗಿದೆ, ಚೆನ್ನಾಗಿದೆಯಾ? ಎಂತ ಏನಾಯ್ತು? ಏನೋ ಇದೆ, ಸಾಸಿವೆ ಇರಬೇಕು. ಸಾಸಿವೆ ಏನೋ ಇರ್ಬೇಕು, ತಿನ್ನೋ. ಏನದು? ನೋಡಿ ಮುಟ್ಟಲ್ಲ, ಅದ್ರೊಳಗೆ ಪೀಸು ಬಿರಿಯಾನಿಲಿರೋದು. ಎಂತ ಇದು? ಏನಿದು?
ಏನಿದು ಏನಮ್ಮ ಇದು ತೊಳ್ಕೊಳ್ಳಿ ಸೀರಿಯಸ್ಲಿ ಇರ್ಬೇಕಾ ಅಲ್ಲ ಏನಿದು ಅಂತ ಹೆಂಗ ಅನ್ನಿಸ್ತು ನೋಡ್ತಿದಂಗೆ ಎಲ್ಲಾದ್ರೂ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡ್ರಪ್ಪ ಈ ಥರದ್ದು ಏನಾದರೂ ಊಟ ಗಿಡದಲ್ಲಿ ಸಿಕ್ಕಿ ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದು ನನಗೆ ಗೊತ್ತಿಲ್ದಂಗೆ ಇತ್ತೀಚೆಗೆ ಇದನ್ನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ದೇನೆ ಹಿಡ್ಕೊಳ್ಳಿ ನಿನ್ನ ಫ್ರೆಂಡು ಅದಕ್ಕೆ ವ್ಲಾಗ್ ಮಾಡ್ತೀನಿ ಅಂತ ಬಂದಿರೋದು. ನಾನು ಏನು ಊಟ ಮಾಡೋದಲ್ಲ. ಏನು ಅನ್ನಿಸ್ತು ಸಿಕ್ತಿದಂಗೆ ಏನ್ ಅನ್ನಿಸ್ತು ಸಡನ್ ಆಗಿ ಒಂದು ಇದಾಯ್ತು. ಆಕ್ಚುಲಿ ಇದಕ್ಕೇನಾದ್ರೂ ಗೊತ್ತು ತಾನು ನಂಗೆ ಲಿಸರ್ಟ್ಸ್ ಅಂದ್ರೆ ಅಷ್ಟು ಭಯ ಅಲ್ಲ, ಬಟ್ ಆದ್ರೆ ಊಟದಲ್ಲಿ ಅಂದ್ರೆ ಅವಶ್ಯ ಭಯ ಇರುತ್ತೆ. ಅದೇ ಆಗಿದ್ದು ನನಗೀಗ. ನಾ ಇನ್ನೊಂದು ಐಸ್ ಕ್ರೀಮ್ ಎಲ್ಲ ಕೊಡ್ಬೇಕು ಅಂತಿದ್ದೆ. ಐಸ್ ಕ್ರೀಮ್ ಸೀರಿಯಸ್ಲಿ ಈಗ ಕೆಳಗೆ ಬಿಸಾಕ್ಬಿಡ್ತಿದ್ದೆ ಊಟನೀಗ. ಇವಾಗ ಇದಕ್ಕೇನಾದ್ರು ತೊಡೆ ಮೇಲೆ ಇಟ್ಟೆ ಅಲ್ಲ, ಇದಕ್ಕೇನಾದ್ರು ಇವಾಗ ಜೀವ ಇದ್ದು ಹಿಂಗೆ ತಗೊಂಡು ಇನ್ನೊಂದು ತುತ್ತಿಂಗ್ ತಿನ್ಬೇಕಾದ್ರೆ ಮೂಗಳಿಗೆ ಸರ್ರ ಅಂತ ಹೊರಟೋಗ್ಬಿಟ್ಟಿದ್ರೆ ಏನು ಮಾಡ್ತೀವಿ? ನಾನು ಮಾಡ್ತೀನಿ, ನಿಜವಾಗ್ಲೂ ಮಾಡ್ತೀನಿ. ನೋಡ್ಕೊಸಿ ನಿನಗೇನು ಭಯ, ನಿನಗೇನು ಭಯನೇ ಇಲ್ಲ. ಅದೇ ಪ್ರಾಬ್ಲಮ್ ನನಗೆ. ಬಟ್ ಅದೇ ಇದೇ ಥರ ನನಗೂ ಲಿಜಾರ್ಡ್ ಅಂದ್ರೆ ಭಯ ಇಲ್ಲ. ಬಟ್ ನೀನು ಊಟಕ್ಕೆ ಹಾಕಿ ಮಾಡಿದ್ಯಾ. ಸೊ ಗೈಸ್ ಪ್ರ್ಯಾಂಕ್ ವರ್ಕೌಟ್ ಆಯಿತು. ಏನು ನಾನು ಎದ್ಕೊಂಡಿಲ್ಲ. ಅಯ್ಯೋ ದೇವ್ರೆ, ನೋಡಿ ಅವ್ರು ಕೂತಿರೋದು ಕಾಲು ಕೆಳಗೆ ಇಟ್ಕೊಂಡು ಕೂತಿದ್ದವಳು. ಇನ್ನೊಂದು ಚೂರು ಹೈಟ್ ಇದ್ದಿದ್ರೆ ಅಲ್ಲೋಗಿ ಎಲ್ಲರೂ ಮೇಲೆ ಕೂತಿರೋಳೇನೋ ಅಲ್ವಾ? ಸಿಕ್ತಾ ಅಪ್ಪ ಓಕೆ ನಮ್ಮ ಡ್ಯಾಡಿ ಬಂದರು.